ಎಲ್ಲರಿಗೂ ನಮಸ್ಕಾರ. ಮೌನವೇ ಪ್ರೀತಿಯ ಭಾಷೆ ಧಾರಾವಾಹಿಯ ಸಂಚಿಕೆ 8ರ ಈ ವಿಸ್ತೃತ ಮಹಾಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಇಂದಿನ ಈ ರೋಚಕ ಸಂಚಿಕೆಯ ಮೊದಲ ಭಾಗದ ಕಥೆಯನ್ನು ಅತ್ಯಂತ ವಿವರವಾಗಿ ಮತ್ತು ಆಳವಾಗಿ ಅನುಭವಿಸೋಣ. ವಿಕ್ರಮ್ನ ಕೈಯಲ್ಲಿದ್ದ ಬಂದೂಕಿನಿಂದ ಹಾರಿದ ತೀಕ್ಷ್ಣವಾದ ಗುಂಡುಗಳು ಕಾಡಿನ ದಟ್ಟವಾದ ಮರಗಳ ಕಾಂಡಗಳಿಗೆ ತಗುಲಿ ಧಡಾರ್ ಎಂಬ ಶಬ್ದದೊಂದಿಗೆ ಮರದ ಸಿಪ್ಪೆಯನ್ನು ಹಾರಿಸುತ್ತಿರುವ ಆ ಭಯಾನಕ ವಾತಾವರಣದಲ್ಲಿ ರುದ್ರ ಮತ್ತು ಮೇಘನಾ ಯಾವುದೇ ಕ್ಷಣವನ್ನು ವ್ಯರ್ಥ ಮಾಡದೆ ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ದಟ್ಟವಾದ ಕಾಡಿನ ಕತ್ತಲೆಯೊಳಗೆ ಮಿಂಚಿನಂತೆ ನುಗ್ಗುತ್ತಾ ಓಡುತ್ತಾರೆ. ರಾತ್ರಿಯ ಕತ್ತಲು ಆ ಕಾಡನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ನೆಲದ ಮೇಲೆ ಎಲ್ಲೆಂದರಲ್ಲಿ ಹಬ್ಬಿರುವ ಮುಳ್ಳಿನ ಗಿಡಗಳು, ತೀಕ್ಷ್ಣವಾದ ಕಲ್ಲುಗಳು ಮತ್ತು ಬಿದ್ದ ಒಣಗೆಯ ಕೊಂಬೆಗಳು ಇವರ ಕಾಲುಗಳಿಗೆ ತೀವ್ರವಾಗಿ ಚುಚ್ಚುತ್ತಿದ್ದರೂ ಆ ನೋವನ್ನು ಅನುಭವಿಸುವ ಸ್ಥಿತಿಯಲ್ಲಿ ಇವರಾರೂ ಇಲ್ಲ. ಮೈಯೆಲ್ಲ ಬೆವರು ಹರಿದು ಹೋಗಿದೆ, ಉಸಿರು ಗಂಟಲಲ್ಲಿ ಕಟ್ಟಿಕೊಂಡಿದೆ. ಆದರೂ ರುದ್ರ ಮೇಘನಾಳ ಕೈಯನ್ನು ತನ್ನ ಗಟ್ಟಿ ಮುಷ್ಟಿಯಿಂದ ಒಂದೇ ಒಂದು ಕ್ಷಣವೂ ಸಡಿಲಗೊಳಿಸದೆ ಭದ್ರವಾಗಿ ಹಿಡಿದು ಆ ಕತ್ತಲು ಹಾದಿಯಲ್ಲಿ ಮುನ್ನುಗ್ಗುತ್ತಾನೆ. ದೂರದಲ್ಲಿ ವಿಕ್ರಮ್ ಆಕ್ರೋಶದಿಂದ ಉರಿಯುತ್ತಿರುವ ಬೆಂಕಿಯಂತೆ ಎಲ್ಲಿ ಓಡಿ ಹೋಗುತ್ತೀರಿ ಕಣ್ಣು ಮುಂದೆ ಇದ್ದು, ಇವತ್ತು ನಿಮ್ಮಿಬ್ಬರ ಕತೆ ಮುಗಿಸದೆ ನಾನು ಬಿಡುವುದಿಲ್ಲ ಎಂದು ಕಾಡಿನ ಪ್ರತಿ ಮೂಲೆಯೂ ಪ್ರತಿಧ್ವನಿಸುವಂತೆ ತನ್ನ ಗೂಂಡಾಗಳೊಂದಿಗೆ ಕಿರುಚಾಡುತ್ತಾ ಹುಡುಕಾಟವನ್ನು ತೀವ್ರಗೊಳಿಸುತ್ತಾನೆ. ಅವನ ಗೂಂಡಾಗಳು ದೊಡ್ಡ ಟಾರ್ಚ್ಗಳ ಬಿಳಿ ಬೆಳಕನ್ನು ಮರಗಳ ಮರೆಗೆ ಹಾಯಿಸುತ್ತಾ ಹತ್ತಿರವೇ ಬರುತ್ತಿರುತ್ತಾರೆ. ಆದರೆ ದಟ್ಟವಾದ ಮರಗಳ ಎಲೆಗಳು ಮತ್ತು ನೈಸರ್ಗಿಕವಾಗಿ ರೂಪುಗೊಂಡ ಕತ್ತಲು ಇವರಿಗೆ ಒಂದು ರಕ್ಷಣಾ ಕವಚವಾಗಿ ನಿಂತಿರುತ್ತದೆ. ಸ್ವಲ್ಪ ದೂರ ಹೋದ ನಂತರ ರುದ್ರ ತನ್ನ ಹರಿತವಾದ ಕಣ್ಣುಗಳಿಂದ ಅಲ್ಲೊಂದು ನೈಸರ್ಗಿಕವಾದ ಕಲ್ಲಿನ ಸಣ್ಣ ಗುಹೆಯನ್ನು ಗುರುತಿಸುತ್ತಾನೆ. ಯಾವುದೇ ಯೋಚನೆ ಮಾಡದೆ ಮೇಘನಾಳನ್ನು ಕರೆದುಕೊಂಡು ಆ ಗುಹೆಯ ಒಳಗೆ ನುಗ್ಗುತ್ತಾನೆ. ಇಬ್ಬರೂ ಆ ಕತ್ತಲ ಗುಹೆಯ ಮೂಲೆಗೆ ಕುಳಿತು ತಮ್ಮ ಉಸಿರಾಟದ ಶಬ್ದವು ಹೊರಗೆ ಕೇಳಿಸದಂತೆ ಎದೆಗೆ ಕೈಯಿಟ್ಟುಕೊಂಡು ಬಿಗಿ ಹಿಡಿಯುತ್ತಾರೆ. ಮೇಘನಾ ಭಯದಿಂದ ನಡುಗಿ ಹೋಗಿ ತನ್ನ ಕೈಗಳಿಂದ ರುದ್ರನ ತೋಳನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಅವಳ ಕಣ್ಣುಗಳಿಂದ ಹರಿಯುತ್ತಿರುವ ಕಣ್ಣೀರನ್ನು ನೋಡಿದ ರುದ್ರ ತನ್ನ ಇನ್ನೊಂದು ಕೈಯಿಂದ ಅವಳ ಭುಜವನ್ನು ಪ್ರೀತಿಯಿಂದ ಮತ್ತು ಧೈರ್ಯದಿಂದ ತಟ್ಟಿ ಕಣ್ಣಿನ ಸನ್ನೆಯ ಮೂಲಕವೇ ನಾನಿರುವವರೆಗೆ ನಿನಗೆ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ, ಹೆದರಬೇಡ ಎಂಬ ಆಳವಾದ ಭರವಸೆಯನ್ನು ನೀಡುತ್ತಾನೆ. ಆ ಕತ್ತಲ ಗುಹೆಯಲ್ಲಿ ಯಾವುದೇ ಮಾತುಗಳಿಲ್ಲದಿದ್ದರೂ ಆ ಕಣ್ಣುಗಳ ಮಿಂಚು ಮತ್ತು ಸ್ಪರ್ಶವೇ ಇಬ್ಬರ ಪ್ರೀತಿಯ ಬಲವನ್ನು ಲೋಕಕ್ಕೆ ಸಾರುವಂತಿರುತ್ತದೆ. ಹೊರಗೆ ವಿಕ್ರಮ್ನ ಗೂಂಡಾಗಳ ಬೂಟಿನ ಸದ್ದು ಹತ್ತಿರದಲ್ಲೇ ಕೇಳಿಮರೆಯಾಗುವ ಆ ಪ್ರತಿಕ್ಷಣವು ಸಾವಿನ ಅಂಚಿಗೆ ಹೋಗಿ ಬಂದ ಅನುಭವವನ್ನು ಇಬ್ಬರಿಗೂ ಉಂಟುಮಾಡುತ್ತದೆ. ಅಲ್ಲಿಯ ಕಿರಿದಾದ ಗೋಡೆಗಳ ಸಂದುಗಳು ಮತ್ತು ಒಣಹುಲ್ಲಿನ ಬಣವೆಗಳ ನಡುವೆ ಎಚ್ಚರಿಕೆಯಿಂದ ಸಾಗುತ್ತಿದ್ದ ರುದ್ರ ಮತ್ತು ಮೇಘನಾಳ ಕಣ್ಣಿಗೆ ಎದುರಿನಿಂದ ಬರುತ್ತಿರುವ ವಿಕ್ರಮ್ನ ಆಳುಗಳು ಮತ್ತು ಹಳ್ಳಿಯ ಯುವಕರ ಗುಂಪು ಆತಂಕಕಾರಿಯಾಗಿ ಗೋಚರಿಸುತ್ತದೆ. ತಕ್ಷಣವೇ ಪರಿಸ್ಥಿತಿಯ ಗಂಭೀರತೆಯನ್ನು ಗ್ರಹಿಸಿದ ರುದ್ರ ಮೇಘನಾಳ ಕೈಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದು ಹತ್ತಿರದಲ್ಲೇ ಇದ್ದ ಒಂದು ಹಳೆಯ ಕಾಲದ ಪ್ರಾಚೀನ ದೇವಾಲಯದ ಆವರಣದೊಳಗೆ ವೇಗವಾಗಿ ನುಗ್ಗುತ್ತಾನೆ. ಆ ದೇವಾಲಯದ ಆವರಣದಲ್ಲಿ ದಶಕಗಳಷ್ಟು ಹಳೆಯದಾದ ದೈತ್ಯ ಅರಳಿಮರ ಮತ್ತು ಶಿಥಿಲಗೊಂಡ ಕಲ್ಲಿನ ಮಂಟಪವಿದ್ದು ದಟ್ಟವಾದ ನೆರಳು ಆವರಿಸಿಕೊಂಡಿರುತ್ತದೆ. ಇಬ್ಬರೂ ಆ ಮಂಟಪದ ದೊಡ್ಡ ಕಲ್ಲಿನ ಕಂಬದ ಮರೆಯಲ್ಲಿ ಉಸಿರು ಬಿಗಿಹಿಡಿದು ಅಡಗಿಕೊಳ್ಳುತ್ತಾರೆ. ಹುಡುಕಾಡುತ್ತಾ ಬಂದ ಯುವಕರ ಗುಂಪು ನಿಖರವಾಗಿ ಅದೇ ದೇವಾಲಯದ ಗೇಟ್ ಬಳಿ ಬಂದು ನಿಂತು ಅವರು ಕಡ್ಡಾಯವಾಗಿ ಇಲ್ಲೇ ಎಲ್ಲಾದರೂ ಅಡಗಿರಬೇಕು, ಮೂಲೆ ಮೂಲೆ ಬಿಡದೆ ಹುಡುಕಿ ಎಂದು ಪರಸ್ಪರ ಜೋರಾಗಿ ಮಾತನಾಡಿಕೊಳ್ಳುವ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಮೇಘನಾಳ ಹೃದಯ ಬಡಿತ ಭಯದಿಂದ ಮತ್ತೆರಡು ಪಟ್ಟು ಹೆಚ್ಚಾಗಿ ಅವಳ ಕಣ್ಣುಗಳು ಅಂಜಿಕೆಯಿಂದ ಒದ್ದೆಯಾಗುತ್ತವೆ. ರುದ್ರ ತನ್ನ ಎದೆಯ ಮೇಲೆ ಬಲವಾಗಿ ಕೈಯಿಟ್ಟುಕೊಂಡು ಆ ದೇವಾಲಯದ ಗರ್ಭಗುಡಿಯ ಕಡೆಗೆ ಕಣ್ಣು ನೆಟ್ಟು ಯಾವುದೇ ಅಪಾಯ ಬಾರದಂತೆ ತಮ್ಮನ್ನು ಕಾಪಾಡುವಂತೆ ಮನಸ್ಸಿನಲ್ಲೇ ದೇವರಿಗೆ ಮೂಕ ಪ್ರಾರ್ಥನೆ ಮಾಡುತ್ತಾನೆ. ಶತ್ರುಗಳ ಬೂಟಿನ ಸದ್ದು ದೇವಾಲಯದ ಮೆಟ್ಟಿಲುಗಳನ್ನು ಹತ್ತುವ ಶಬ್ದ ಕೇಳಿಸುತ್ತಿರುವ ಆ ಉಸಿರು ಕಟ್ಟುವ ಕ್ಷಣದಲ್ಲಿ ಇಬ್ಬರ ಪ್ರಾಣವೂ ಗಂಟಲಲ್ಲಿ ಬಂದು ನಿಂತಿರುತ್ತದೆ. ದೇವಾಲಯದ ಮುಂಭಾಗದ ಮೆಟ್ಟಿಲುಗಳ ಮೇಲೆ ಶತ್ರುಗಳ ಬೂಟಿನ ಭಾರವಾದ ಹೆಜ್ಜೆ ಸದ್ದು ಹತ್ತಿರವಾಗುತ್ತಿದ್ದಂತೆ ರುದ್ರ ಮತ್ತು ಮೇಘನಾ ಅಡಗಿದ್ದ ಕಲ್ಲಿನ ಕಂಬದ ಮರೆಯಲ್ಲಿ ಉಸಿರು ಬಿಗಿಹಿಡಿದು ನಿಲ್ಲುತ್ತಾರೆ. ಯುವಕರ ಗುಂಪು ದೇವಾಲಯದ ಪ್ರಾಂಗಣಕ್ಕೆ ಕಾಲಿಟ್ಟು ಇಲ್ಲಿ ಯಾರೋ ಇದ್ದ ಹಾಗಿದೆ, ಆ ಕಡೆ ಮುಂಡಾಸು ಬಿಚ್ಚಿ ಹುಡುಕಿ ಎಂದು ಆಕ್ರೋಶದಿಂದ ಅರಚಿಕೊಳ್ಳುತ್ತದೆ. ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರುತ್ತಿದೆ ಎಂಬುದು ರುದ್ರನಿಗೆ ಅರ್ಥವಾಗುತ್ತದೆ. ಮೇಘನಾ ಭಯದಿಂದ ನಡುಗುತ್ತಾ ರುದ್ರನ ಕೈಯನ್ನು ಗಟ್ಟಿಯಾಗಿ ಆವರಿಸಿಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಆ ದೇವಾಲಯದ ಹಿಂಭಾಗದಲ್ಲಿ ಕಟ್ಟಿದ್ದ ಊರಿನವರ ಹಸುಗಳು ಗಲಿಬಿಲಿಗೊಂಡು ಕಟ್ಟಿಹಾಕಿದ ಹಗ್ಗವನ್ನು ಕಿತ್ತುಕೊಂಡು ಒಮ್ಮೆಲೆ ಓಡಲು ಆರಂಭಿಸುತ್ತವೆ. ಇದರಿಂದ ದೇವಾಲಯದ ಮೇಲ್ಛಾವಣಿಗೆ ತೂಗು ಹಾಕಿದ್ದ ದೊಡ್ಡ ಹಿತ್ತಾಳೆಯ ಗಂಟೆ ಜೋರಾಗಿ ತಾನಾಗಿಯೇ ತೂಗಾಡಿ ಟನ್ ಟನ್
ಎಂದು ಇಡೀ ಪ್ರದೇಶವೇ ಪ್ರತಿಧ್ವನಿಸುವಂತೆ ಮಹಾಶಬ್ದ ಮಾಡುತ್ತದೆ. ಆ ಅನಿರೀಕ್ಷಿತ ಗಂಟೆಯ ಶಬ್ದ ಮತ್ತು ಪ್ರಾಣಿಗಳ ಓಟದ ಸದ್ದಿಗೆ ಬೆಚ್ಚಿಬಿದ್ದ ಆ ಹುಡುಕಾಟದ ಗುಂಪು, ಅವರು ಹಿಂಭಾಗದಲ್ಲಿ ಇದ್ದಾರೆ, ಆ ಕಡೆ ಓಡಿ ಎಂದು ದಿಢೀರ್ ಆ ದಿಕ್ಕಿಗೆ ತಿರುಗಿ ಓಡಲು ಆರಂಭಿಸುತ್ತದೆ. ಈ ದಿಢೀರ್ ಗೊಂದಲ ಮತ್ತು ಗಮನ ಬೇರೆಡೆಗೆ ಹೋದ ಕ್ಷಣವನ್ನು ಅತ್ಯಂತ ಚಾಣಕ್ಷತನದಿಂದ ಬಳಸಿಕೊಳ್ಳುವ ರುದ್ರ ಕ್ಷಣಮಾತ್ರವೂ ತಡಮಾಡದೆ ಮೇಘನಾಳ ಕೈಯನ್ನು ಹಿಡಿದು ದೇವಾಲಯದ ಹಿಂಭಾಗದ ಕಿರಿದಾದ ರಹಸ್ಯದ್ವಾರದ ಮೂಲಕ ಹೊರಗೆ ನೆಗೆಯುತ್ತಾನೆ. ಅಲ್ಲಿಂದ ನೇರವಾಗಿ ಹಳ್ಳಿಯ ಕಡೆಗೆ ಹೋಗುವ ಬದಲು ಆ ಹಳ್ಳಿಯಂಚಿನಲ್ಲೇ ಸಾಗುವ ಹಳೆಯ ಸರಕು ಸಾಗಣೆಯ ರೈಲು ಹಳಿಗಳ ಕಡೆಗೆ ಇಬ್ಬರೂ ಜೀವಭಯದಿಂದ ರಭಸವಾಗಿ ಓಡುತ್ತಾರೆ. ಸ್ವಲ್ಪ ದೂರದಲ್ಲೇ ಒಂದು ಸರಕು ರೈಲು ನಿಧಾನವಾಗಿ ಚಲಿಸಲು ಸಜ್ಜಾಗುತ್ತಿರುವುದು ಅವರ ಕಣ್ಣಿಗೆ ಬೀಳುತ್ತದೆ. ವಿಕ್ರಮ್ನ ಕಣ್ಣಿಗೆ ಮಣ್ಣೆರಚಿ ಆ ಚಲಿಸುವ ರೈಲನ್ನು ಹತ್ತಿ ಈ ಅಪಾಯಕಾರಿ ಊರಿನಿಂದ ಶಾಶ್ವತವಾಗಿ ದೂರ ಹೋಗುವ ಆ ಸುವರ್ಣ ಅವಕಾಶವನ್ನು ರುದ್ರ ಹೇಗೆ ಬಳಸಿಕೊಳ್ಳುತ್ತಾನೆ? ಚಲಿಸಲು ಸಜ್ಜಾಗುತ್ತಿರುವ ಆ ಸರಕು ರೈಲಿನ ಕಡೆಗೆ ರುದ್ರ ಮತ್ತು ಮೇಘನಾ ತಮ್ಮ ಸರ್ವಶಕ್ತಿಯನ್ನು ಬಳಸಿ ಉಸಿರುಕಟ್ಟುವ ವೇಗದಲ್ಲಿ ಓಡುತ್ತಿದ್ದಾರೆ. ರೈಲಿನ ಎಂಜಿನ್ನಿಂದ ಬರುತ್ತಿರುವ ಆಳವಾದ ಹಾವಿ ಮತ್ತು ಉಗಿ ಶಬ್ದ ಆ ರಾತ್ರಿಯ ಅಥವಾ ಬೆಳಗಿನ ವಾತಾವರಣವನ್ನು ಮತ್ತಷ್ಟು ಗಂಭೀರವಾಗಿಸುತ್ತದೆ. ಮೇಘನಾಳಿಗೆ ಅತಿಯಾದ ಆಯಾಸದಿಂದ ಕಾಲುಗಳು ನಡುಗುತ್ತಿದ್ದು ಪ್ರತಿ ಹೆಜ್ಜೆ ಇಡುವುದು ಕಷ್ಟವಾಗುತ್ತಿದೆ. ಆದರೆ ರುದ್ರ ತನ್ನ ಕೈಯ ಬಿಗಿಯನ್ನು ಸ್ವಲ್ಪವೂ ಸಡಿಲಗೊಳಿಸದೆ, ಇನ್ನೇನೂ ಸ್ವಲ್ಪ ದೂರ ಧೈರ್ಯವಾಗಿ ನಡೆ ಎನ್ನುವಂತೆ ಅವಳ ಕಣ್ಣುಗಳನ್ನು ನೋಡಿ ತನ್ನ ಬಲವಾದ ತೋಳುಗಳಿಂದ ಅವಳನ್ನು ಎಳೆದುಕೊಂಡು ಮುನ್ನುಗ್ಗುತ್ತಾನೆ. ಅದೇ ಸಮಯದಲ್ಲಿ ಹಳ್ಳಿಯ ದೇವಾಲಯದ ಬಳಿ ನಡೆದ ಗೊಂದಲದಿಂದ ಎಚ್ಚೆತ್ತ ವಿಕ್ರಮ್ನ ಗೂಂಡಾಗಳು ಅವರು ರೈಲು ಹಳಿಗಳ ಕಡೆಗೆ ಓಡುತ್ತಿದ್ದಾರೆ ಎಂದು ಕಿರುಚುತ್ತಾ ಅದೇ ದಿಕ್ಕಿಗೆ ಬೆನ್ನಟ್ಟಲು ಆರಂಭಿಸುತ್ತಾರೆ. ವಿಕ್ರಮ್ ಕೂಡ ತನ್ನ ಕಾರಿನಲ್ಲಿ ಆ ರೈಲು ಹಳಿಗಳ ಸಮಾನಾಂತರ ರಸ್ತೆಯ ಮೂಲಕ ವೇಗವಾಗಿ ಧಾವಿಸಿ ಬರುತ್ತಿದ್ದಾನೆ. ರೈಲು ಈಗ ಮೆಲ್ಲನೆ ಚಲಿಸಲು ಪ್ರಾರಂಭಿಸಿದೆ. ಚಕ್ರಗಳು ಹಳಿಗಳ ಮೇಲೆ ಉಜ್ಜಿಕೊಳ್ಳುವ ಕರ್ಕಶ ಶಬ್ದ ಕೇಳಿಸುತ್ತಿದೆ. ರುದ್ರ ಮೇಘನಾಳನ್ನು ರೈಲಿನ ಒಂದು ತೆರೆದ ಸರಕು ಬೋಗಿಯ ಮೆಟ್ಟಿಲಿನ ಹತ್ತಿರ ಕರೆತಂದು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಮೊದಲು ಮೇಘನಾಳನ್ನು ಮೇಲಕ್ಕೆ ತಳ್ಳಿ ಒಳಗೆ ಸುರಕ್ಷಿತವಾಗಿ ಜಾರಿಸುತ್ತಾನೆ. ಮೇಘನಾ ಒಳಗೆ ಬಿದ್ದ ಕೂಡಲೇ ರುದ್ರ ತಾನೂ ಕೂಡ ಆ ಚಲಿಸುವ ರೈಲಿನ ಬೋಗಿಯ ಹ್ಯಾಂಡಲ್ ಅನ್ನು ಗಟ್ಟಿಯಾಗಿ ಹಿಡಿದು ಒಳಗೆ ಹತ್ತಲು ಪ್ರಯತ್ನಿಸುತ್ತಾನೆ. ಆದರೆ ಅದೇ ನಿಮಿಷಕ್ಕೆ ವಿಕ್ರಮ್ ತನ್ನ ಕಾರನ್ನು ರೈಲಿನ ಹತ್ತಿರವೇ ತಂದು ನಿಲ್ಲಿಸಿ ಗನ್ ತೆಗೆದು ಇವರ ಮೇಲೆ ಗುರಿಯಿಡುತ್ತಾನೆ. ನಿಲ್ಲಿಸಿ ಆ ರೈಲನ್ನು, ಇಂದು ನಿಮ್ಮಿಬ್ಬರ ಆಟ ಇಲ್ಲಿಗೆ ಮುಕ್ತಾಯ ಎಂದು ವಿಕ್ರಮ್ ಗರ್ಜಿಸುತ್ತಾ ಗುಂಡು ಹಾರಿಸಲು ಸಜ್ಜಾಗುತ್ತಾನೆ. ರೈಲು ವೇಗವಾಗಿ ಚಲಿಸುತ್ತಿದೆ. ವಿಕ್ರಮ್ ಗುಂಡು ಹಾರಿಸುವ ಆ ರೋಚಕ ಹಾಗೂ ಜೀವನ್ಮರಣದ ನಿರ್ಣಾಯಕ ಕ್ಷಣದಲ್ಲಿ ರುದ್ರ ಮತ್ತು ಮೇಘನಾ ಆ ರೈಲಿನಲ್ಲಿ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಪರಾರಿಯಾಗುತ್ತಾರೆಯೇ? ವಿಕ್ರಮ್ ತನ್ನ ಕೈಯಲ್ಲಿದ್ದ ಗನ್ನಿಂದ ಗುಂಡು ಹಾರಿಸಲು ಟ್ರಿಗರ್ ಒತ್ತುವಷ್ಟರಲ್ಲಿ ರೈಲು ತನ್ನ ವೇಗವನ್ನು ಯಶಸ್ವಿಯಾಗಿ ಹೆಚ್ಚಿಸಿ ಹಳಿಗಳ ಮೇಲೆ ವೇಗವಾಗಿ ಮುಂದೆ ಸಾಗುತ್ತದೆ. ವಿಕ್ರಮ್ ಹಾರಿಸಿದ ಗುಂಡು ಕೇವಲ ರೈಲಿನ ಕಬ್ಬಿಣದ ಬೋಗಿಗೆ ತಗುಲಿ ಕಿಡಿ ಹಾರುತ್ತದೆಯೇ ಹೊರತು ರುದ್ರ ಮತ್ತು ಮೇಘನಾಗೆ ಯಾವುದೇ ಅಪಾಯವಾಗುವುದಿಲ್ಲ. ವಿಕ್ರಮ್ ಕಾರಿನಿಂದ ಕೆಳಗೆ ಇಳಿದು ಬಿಡಬೇಡಿಯವರನ್ನು, ಹಿಂಬಾಲಿಸಿ ಆ ರೈಲನ್ನು ಎಂದು ಹುಚ್ಚನಂತೆ ಕಿರುಚಾಡಿದರೂ ರೈಲು ಕಾಡಿನ ದಟ್ಟ ಮರಗಳು ಮತ್ತು ಸುರಂಗಗಳ ಮರೆಯಲ್ಲಿ ಮರೆಯಾಗಿ ಹೋಗುತ್ತದೆ. ವಿಕ್ರಮ್ನ ಆಕ್ರೋಶ ಮತ್ತು ಸೋಲಿನ ಕಣ್ಣೀರು ಅಲ್ಲಿಯೇ ವ್ಯರ್ಥವಾಗುತ್ತದೆ. ರೈಲಿನ ಸುರಕ್ಷಿತ ಬೋಗಿಯೊಳಗೆ ಕುಳಿತ ರುದ್ರ ಮತ್ತು ಮೇಘನಾ ಆಳವಾದ ಉಸಿರನ್ನು ಹೊರಹಾಕಿ ತಾತ್ಕಾಲಿಕವಾಗಿ ತಾವು ದೊಡ್ಡ ಗಂಡಾಂತರದಿಂದ ಪಾರಾಗಿರುವುದನ್ನು ನೆನೆದು ಸಮಾಧಾನಗೊಳ್ಳುತ್ತಾರೆ. ಮೇಘನಾಳ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿಕೊಳ್ಳುತ್ತದೆ. ಅವಳು ತನ್ನ ಕೈಯನ್ನು ರುದ್ರನ ಕೈಯ ಮೇಲೆ ಇಟ್ಟು ಎಂದಿಗೂ ಬಿಡದಂತೆ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ರುದ್ರ ಕೂಡ ಅವಳ ಕಣ್ಣೀರನ್ನು ಮೃದುವಾಗಿ ಒರೆಸಿ ತನ್ನ ರಕ್ಷಣೆಯ ಭರವಸೆಯನ್ನು ನೀಡುತ್ತಾನೆ. ವಿಕ್ರಮ್ನ ಕರಾಳ ಬಲೆಗೆ ಸಿಲುಕದೆ ಹೊಸ ಗಮ್ಯಸ್ಥಾನದತ್ತ ಸಾಗುತ್ತಿರುವ ಈ ಮೂಕ ಪ್ರೇಮಿಗಳ ಪ್ರಯಾಣ ಮುಂದುವರಿಯುತ್ತದೆ. ವಿಕ್ರಮ್ನ ಬಂದೂಕಿನ ಗುಂಡುಗಳನ್ನು ತಪ್ಪಿಸಿ ಚಲಿಸುವ ರೈಲಿನಲ್ಲಿ ಸುರಕ್ಷಿತವಾಗಿ ಪರಾರಿಯಾಗಿದ್ದಾರೆ ರುದ್ರ ಮತ್ತು ಮೇಘನಾ. ವಿಕ್ರಮ್ನ ಕಣ್ಣಿಗೆ ಮಣ್ಣೆರಚಿ ಸಾಗುತ್ತಿರುವ ಈ ಮೂಕ ಪ್ರೇಮಿಗಳು ತಲುಪುವ ಹೊಸ ತಾಣ ಯಾವುದು? ಮೇಘನಾಳ ಗತಕಾಲದ ಆಘಾತಕಾರಿ ರಹಸ್ಯಗಳು ಇನ್ನು ಯಾವ ಸ್ಫೋಟಕ ತಿರುವುಗಳನ್ನು ತರಲಿವೆ? ಮುಂದಿನ ಮಹಾಸಂಚಿಕೆ 9ರಲ್ಲಿ ಅತಿರೋಚಕ ಹಾಗೂ ಊಹಿಸಲಾಗದ ಅಚ್ಚರಿಯ ತಿರುವುಗಳು ಕಾದಿವೆ. ಯಾರೂ ನಿರೀಕ್ಷಿಸದ ಆ ಮಹಾರಹಸ್ಯಗಳು ಬಯಲಾಗುವ ಆ ಕುತೂಹಲಕಾರಿ ಘಟ್ಟಕ್ಕಾಗಿ ಕಾಯುತ್ತಿರಿ. ಈ ಸುಂದರ ಹಾಗೂ ಭಾವನಾತ್ಮಕ ಕಥೆಯನ್ನು ಮಿಸ್ ಮಾಡಿಕೊಳ್ಳದೆ ನೋಡಲು ಈಗಲೇ ಫಾರ್ಮಸಿಸ್ಟ್ ಮಾಮ್ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.